ನೀನಿಲ್ದ ಉಳಿಯಲ್ಲ ನಿನ್ನಿಂದ ಬಾಳೆಲ್ಲ ಮರಿಬ್ಯಾಡ ರಾಡಿ ನೀ ನನ್ನ ಗಂಜಿಯ ಕುಡಿದರು ನಕ್ಕೊಂತ ಇರ್ತೀನಿ ಅಂದಾಕಿ ಮೊದಲ ನೀ ಚಿನ್ನ. ಹಲೋ ಹಾಯ್ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇರಲ್ಲ ಫ್ರೆಂಡ್ಸ್. ಈ ಒಂದು ಸಾಂಗ್ಗೆ ನಾನು ಎಡಿಟಿಂಗ್ ಮಾಡಿದ್ದೀನಿ ಈ ಒಂದು ಅಲರ್ಟ್ ಮಿಷನ್ದಲ್ಲಿ. ಇವಾಗ ಆ ಒಂದು ವಿಡಿಯೋನ ನೀವು ನಿಮ್ಮ ಅಲರ್ಟ್ ಮಿಷನ್ದಲ್ಲಿ ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ರೀಪ್ಲೇಸ್ ಮಾಡೋದು ಹೇಗೆ, ಫೋಟೋನ ಆ್ಯಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡಲ್ಲ, ನಿಮಗೆಲ್ಲ ಗೊತ್ತಿದೆ. ಆದರೆ ಈ ವಿಡಿಯೋದಲ್ಲಿ ಯಾವ ಥರ ಎಡಿಟಿಂಗ್ ಮಾಡ್ಕೊಳ್ಬೇಕು, ಫಸ್ಟ್ದಾಗಿ ಯಾವ ಥರ ಬ್ಯಾಕ್ಗ್ರೌಂಡ್ ಹಾಕ್ಕೊಳ್ಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ಫ್ರೆಂಡ್ಸ್, ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅಲರ್ಟ್ ಮಿಷನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ಥರ ಓಪನ್ ಆಯಿತು. ಇಲ್ಲಿ ಓಪನ್ ಆದ ತಕ್ಷಣ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವುದೇ ಥರ ನಾನು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಲ್ಲ. ಸೊ ವಿಡಿಯೋ ಐತಿ ಇಲ್ಲಿ. ಸೊ ನೋಡಿ, ಈ ಥರ ಮಾಡಿದ್ದೀನಿ. ನೀವು ಇದೇ ಥರ ಕ್ರಿಯೇಟ್ ಮಾಡ್ಕೋಬೇಕು. ಅದು ಹೇಗಂತ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಏನಪ್ಪ ಅಂದರೆ ಇಲ್ಲಿ ಕಾಣಿಸ್ತಲ್ಲ ರೌಂಡ್ ಮಾರ್ಕ್, ನಿಮಗೆ ನಿಮ್ಮ ಹತ್ರ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. 9.6 ಐತಲ್ಲ 16, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಲ್ಲೊಂದು ಬಾಳೆಹಣ್ಣು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಸೊ ಈ ಥರ ಫೋಟೋ ಹಾಕ್ಕೊಂಡು ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ನೋಡಿ ಇಲ್ಲೊಂದು ಎಫೆಕ್ಟ್ನ ಹಾಕ್ತೀನಿ ನೋಡಿ. ನಾನು ಇದಕ್ಕೆ ಏನಪ್ಪ ಅಂದರೆ ಇಲ್ಲಿ ನೀವು ಸರ್ಚ್ ಮಾಡಬೇಕು. ಏನಪ್ಪ ಅಂದರೆ ನೀವು ಸುಮ್ಮನೆ ಮೇನಾಗಿ ಹೊಡಿಬೇಕಷ್ಟೇ. ಇಲ್ಲಿ ಗಾಮ ಅಂತ ಹೊಡೆದೆ, ಇಲ್ಲಿ ಒಂದು ಮೇಲ್ಗಡೆ ಈ ಥರ ಬಂದಿರುತ್ತೆ ನಿಮಗೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸ್ಟಾರ್ಟ್ ಸೆಟ್ಟಿಂಗ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಈ ಥರ ಬರುತ್ತೆ. ಸೊ ಇದನ್ನೇ ನೀವು ಏನಪ್ಪ ಮಾಡ್ಬೇಕಂದ್ರೆ ಇಲ್ಲಿ ಇನ್ನೊಂದು ಸಲ ಸರ್ಚ್ ಮಾಡಬೇಕು ಅಂತ ಸರ್ಚ್ ಮಾಡಿ ಇಲ್ಲಿ ಕೆಳಗಡೆ ಆಪ್ಷನ್ನ ಓಕೆ ಮಾಡ್ಕೊಳ್ಬೇಕು ನೀವು. ಆವಾಗ ಮೇಲ್ಗಡೆ ಆಪ್ಷನ್ನ ಕ್ಲಿಕ್ ಮಾಡಿದ್ದೆ, ಕೆಳಗಡೆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ, ಈ ಥರ ಬರುತ್ತೆ. ಸೊ ಇದಾದ ನಂತರ ಇಲ್ಲಿ ಬೀಟ್ನ ಕೊಟ್ಕೋಬೇಕು. ಸೊ ಸ್ವಲ್ಪ ಈ ಥರ ಎಳ್ಕೊಂಡು ಇಲ್ಲಿ ಬೀಟ್ ಕೊಟ್ಕೊಳ್ಬೇಕು. ಸೊ ಬೀಟ್ ಹಾಕ್ಕೊಂಡು ಈ ಥರ ಎಳ್ಕೊಳ್ಳಿ ನೀವು, ಈ ಥರ ಎಳ್ಕೊಳ್ಳಿ. ಸೊ ಎಳ್ಕೊಂಡು ಇಲ್ಲಿ ಸ್ವಲ್ಪ ಮುಂದೆ ಇಷ್ಟು ಬೀಟ್ ಹಾಕ್ಕೊಂಡು ಮತ್ತೆ ಇದನ್ನೇ ಈ ಥರ ಈ ಕಡೆ ಎಳ್ಕೊಳ್ಳಿ. ಸೊ ಈ ಥರ ಎಳ್ಕೊಂಡ್ರಾ? ಸೊ ಎಳ್ಕೊಂಡು ಆದ ನಂತರ ಇಲ್ಲಿ ಇನ್ನೊಂದು ಬೀಟ್ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಬೀಟ್ ಹಾಕ್ಕೊಳ್ಳಿ. ಇಲ್ಲಿ ಲಾಸ್ಟಲ್ಲಿ ಒಂದು ಬೀಟ್ ಹಾಕ್ಕೊಂಡು ಈ ಥರ ಸ್ವಲ್ಪ ಈ ಥರ ಎಳ್ಕೊಳ್ಳಿ, ಈ ಥರ. ಸೊ ಇದಕ್ಕೆ ನಾನು ಏನಪ್ಪ ಅಂದರೆ ಒಂದು ಕಲರ್ನ ಚಾಯ್ಸ್ ಮಾಡ್ತೀನಿ. ಇಲ್ಲಿ ನಿಮ್ಗೆ ಗೊತ್ತಿದೆ ಚಾಂಪಿಯನ್ ಅಂತೇಳಿ ಒಂದು ಈ ಥರ ಸರ್ಚ್ ಮಾಡ್ಕೊಳ್ಬೇಕು. ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಈ ಥರ ಸ್ಟಾರ್ಟ್ ಅಂತೇಳಿ ನಿಮಗೆ ಕ್ಲಿಕ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಮತ್ತೆ ಇಲ್ಲೊಂದು ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಆ್ಯಡ್ ಎಫೆಕ್ಟ್ ಅಂತಲೇ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸರ್ಚ್ ಮಾಡಿ ತೋರಿಸ್ತೀನಿ ನೋಡಿ. ಅದನ್ನು ಇಲ್ಲಿ ಬಂತು ಟೇಲಿಸ್ ಅಂತ ಬಂದಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸ್ಟಾರ್ಟ್ ಸೆಟ್ಟಿಂಗ್ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಥರ ಬಂದಿರುತ್ತೆ. ಇದರ ಟೇಲಿಸ್ ಅಂತ ಕಾಣುತ್ತೆ, ಇದರನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ 2 ಆಪ್ಷನ್ ಇರುತ್ತೆ, ಈ 2 ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೋಡಿ. ಸೊ ನಿಮಗೆ ಈ ಥರ ಬಂದಾದ ನಂತರ ಇಲ್ಲಿ ನೀವು ಈ ಬೀಟ್ ಕಾಣಿಸ್ತಲ್ಲ, ಇದ್ರ ಮಧ್ಯೆ ಹೋಗಬೇಕು. ಸೊ ಇದ್ರ ಮಧ್ಯೆ ಹೋಗಿ ಇದನ್ನು ಸ್ವಲ್ಪ ಈ ಥರ ಎಳ್ಕೊಳ್ಬೇಕು, ಯಾಕಂದರೆ ಸ್ವಲ್ಪ ಸ್ಪೀಡಾಗಿ ಬರೋಕೆ. ಈ ಥರ ಬಂತು. ಸೊ ಇದಾದ ನಂತರ ಇದು ಮುಗೀತಾ? ಸೊ ಇದಕ್ಕೆ ನಾನು ಒಂದು ಎಫೆಕ್ಟ್ನ ಹಾಕ್ತೀನಿ ನೋಡಿ. ಈ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತೆ ಆ್ಯಡ್ ಎಫೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಮಾಡಿ ನೀವು ಏನಪ್ಪ ಅಂದ್ರೆ ಆರ್ ಅಂತ ಸರ್ಚ್ ಮಾಡಿ. ಅಂತ ಸರ್ಚ್ ಮಾಡಿದರೆ ಇಲ್ಲಿ ನಿಮಗೆ ಕಾಣಿಸುತ್ತೆ ಈ ಥರ ಒಂದು ಏನಪ್ಪ ಅಂದರೆ ಇದು ಕಲರ್ ಅಂತೇಳಿ ಒಂದು ಬರುತ್ತೆ. ಇದು BM ಅಂತೇಳಿ ಈ ಥರ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಬಂತು. ಓಕೆನಾ? ಸೊ ಇಲ್ಲೇನಪ್ಪ ಅಂದರೆ ಇಲ್ಲಿ ನಿಮಗೆ ಇನ್ನೊಂದು ಸರ್ಚ್ ಮಾಡಿ ತೋರಿಸಿ ನೋಡಿ. ಅದನ್ನೇ ಅಂತ ಸರ್ಚ್ ಮಾಡಿದರೆ ಆ ಥರ ನಿಮಗೆ ಎಕ್ಸಿಟ್ ಆಗಿ ಕೊಡುತ್ತೆ. ನಾನೊಂದು ಇಲ್ಲೊಂದು ಇದರನ್ನೇ ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಸಲ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಸೊ ಈ ಥರ ನಿಮಗೆ ಬಂತಂತ ತಿಳ್ಕೊಳ್ಳಿ. ಸೊ ಇವಾಗ ಅದನ್ನು ಡಿಲೀಟ್ ಮಾಡಿದೆ. ಪದೇ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಅರ್ಥ ಆಗಲ್ಲ ಅಂತೇಳಿ, ಅದಕ್ಕೋಸ್ಕರ. ಸೊ ಇದಾದ ನಂತರ ನೀವು ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಮೇನಾಗಿ ಹಾಕ್ತೀನಿ ನೋಡಿ. ನಾನು
ಇದನ್ನು ಈ ಥರ ಆ್ಯಡ್ ಮಾಡ್ಕೋಬೇಕು. ಸೊ ಮಾಡ್ಕೊಂಡ್ರಾ ಕರೆಕ್ಟಾಗಿ ಕೂತ್ಕೊಂಡಿತ್ತು. ಸೊ ಇದಾದ ನಂತರ ಇವಾಗ ಇನ್ನೊಂದನ್ನು ಇದನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟ್ ಕಾಣುತ್ತಲ್ಲ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಡೂಪ್ಲಿಕೇಟ್ ಲೇಯರ್ ಅಂತ ಕಾಣುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ನೀವು ಇದನ್ನು ಚೇಂಜ್ ಮಾಡ್ಕೊಳ್ಬೇಕು, ಅಂದರೆ ಒಂದು ಕಡೆ ಸೈಡಿಗೆ ತಳ್ಕೊಳ್ಬೇಕು. ಸೊ ಈ ಥರ ಮಾಡ್ಕೊಳ್ಬೇಕು. ಸೊ ಈ ಥರ ಆಯಿತು, ಓಕೆನಾ. ಇಲ್ಲಿ ನಾನು ಕಲರ್ನ ಚೇಂಜ್ ಇಟ್ಕೊತೀನಿ ನೋಡಿ, ಗ್ರೀನ್ ಕಲರ್ನ ಆ್ಯಡ್ ಮಾಡ್ಕೊತೀನಿ. ಗ್ರೀನ್ ಕಲರ್ನ ಹಾಕ್ಕೊಂಡು ಮತ್ತೆ ಇದನ್ನೇ ಡೂಪ್ಲಿಕೇಟಾಗಿ ನಾನು ಕ್ರಿಯೇಟ್ ಮಾಡ್ಕೊತೀನಿ ನೋಡಿ, ಯಾಕಂದರೆ ಇನ್ನೊಂದು ಬೇಕಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ನಾನು ಇಟ್ಕೊಂಡೆ ಈಸಿಯಾಗಿ. ಸೊ ಇಷ್ಟೇ ನೋಡ್ಬೋದು. ಸೊ ಇಷ್ಟು ಬಂತಪ್ಪ. ಇದಾದ ನಂತರ ನೋಡಿ ವಿಡಿಯೋ ನಿಮಗೆ ಕರೆಕ್ಟಾಗಿ ಅದರ ಥರನೇ ಐತೋ ಇಲ್ಲ ಗೊತ್ತಾಗುತ್ತೆ, ಓಕೆನಲ್ಲ, ಕರೆಕ್ಟ್ ಐತಲ್ಲ. ಸೊ ಇದಕ್ಕೆ ಇನ್ನೊಂದು ಎಫೆಕ್ಟ್ನ ಆ್ಯಡ್ ಮಾಡಬೇಕು. ಇಲ್ಲಿ ನಾನು ಸರ್ಚ್ ಮಾಡಿದ್ದೆ ಆವಾಗಲೇ ಫಸ್ಟ್ನೇದಾಗಿ ಯಾವಾಗ ಸರ್ಚ್ ಮಾಡಿದ್ದೆ, ಇಲ್ಲಿ ಈ ಥರ ಸರ್ಚ್ ಮಾಡಿದರೆ ಇದು ಬರುತ್ತೆ. ನೀವು ಕೆಳಗಡೆ ಓಕೆ ಮಾಡ್ಕೋಬೇಕು. ಕೆಳಗಡೆ ಓಕೆ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಸೊ ಇಲ್ಲಿ ಒಂದು ಫೋಟೋನ ನಾನು ರಿಪ್ಲೇಸ್ ಮಾಡಿ ತೋರಿಸ್ತೀನಿ ನೋಡಿ. ನನ್ನದೇ ಆದಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ, ನಿಮಗೆ ಯಾವ ಥರ ಕಾಣುತ್ತೆ ನೋಡಿ. ಸೊ ಈ ಥರ ಕಾಣಲ್ಲಲ್ಲ, ಅದಕ್ಕೋಸ್ಕರ ಬಾಳವಣ್ಣ ಫೋಟೋನೇ ಸೆಲೆಕ್ಟ್ ಮಾಡ್ಕೋದು, ಯಾಕಂದರೆ ಫೋಟೋ ತಕ್ಕಂಗೆ ವೀಡಿಯೋ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಸೊ ಈ ಥರ ಐತೆ. ಇದನ್ನೇ ನೀವು ಕಾಪಿ ಮಾಡಿಕೊಂಡು ಇಲ್ಲಿ ಮುಂದೆ ಪೇಸ್ಟ್ ಮಾಡ್ಕೊಳ್ಬೋದು. ಈ ಥರ ಬರುತ್ತೆ. ನೋಡಿರೋ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್ ಇರೋದು. ಸೊ ವಿಡಿಯೋ ರಿಪ್ಲೇಸ್ ಮಾಡೋದು ಇದೇನು ಸೇಮ್ ಟೈಪ್ ವಿಡಿಯೋ ನೋಡಿ. ಸೊ ಇದನ್ನು ಸೇಮ್ ವಿಡಿಯೋ ಒಂದ್ಸಲ ನೋಡಿ. ಇದನ್ನು ಸೇಮ್ ವಿಡಿಯೋ ನೋಡಿದ್ರೆ ಫ್ರೆಂಡ್ಸ್, ಇಷ್ಟೇ ಇರೋದು ವಿಡಿಯೋ ಮಾಡ್ಕೊಳ್ಳೋದು. ಸೊ ದಯವಿಟ್ಟು ಕೇಳ್ತಾ ಇದ್ರು ಅಣ್ಣ ನೀವು ಯಾವ ಥರ ಸ್ಟಾರ್ಟಿಂಗು ಫಸ್ಟಿಗೆ ಯಾವ ಥರ ವಿಡಿಯೋ ಮಾಡ್ತೀರಾ ಅಂತ, ಅದಕ್ಕೋಸ್ಕರ ಇವತ್ತೆಲ್ಲ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಸಪೋರ್ಟ್ ಇರಲಿ ಫ್ರೆಂಡ್ಸ್. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಥ್ಯಾಂಕ್ ಯು, ಧನ್ಯವಾದ ಫ್ರೆಂಡ್ಸ್.